ಹುಚ್ಚಿ ಅಂತೆ ಯಾರೋ ಹುಚ್ಚ ಬಂದ್ಬಿಟ್ಟು ಹುಚ್ಚಿ ಅಂತ ಗೈಸ್ ನಿಜ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಕೋತಿ ಹುಲ್ ತಿನ್ನೋದು. ಗೈಸ್ ಇದು ಲಾಸ್ಟ್ ತುದಿಯಿಂದ ತೋರಿಸ್ತಾ ಇರೋ ವ್ಯೂ ಪಾಯಿಂಟು ಹೆಂಗಿದೆ ಅಂತಂದ್ರೆ ಅವ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವಿವತ್ತು ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಗೆ ಹೊರಟಿದ್ದೀವಿ. ಬಟ್ ನಾವು ಮೈಸೂರು ಒಳಗೆ ಯಾವುದೋ ಪ್ಲೇಸಸ್ ಜಾಸ್ತಿ ನೋಡ್ತಾ ಇಲ್ಲ, ಮೈಸೂರಿಂದ ಈಚೆ ಸರೌಂಡಿಂಗ್ ಪ್ಲೇಸಸ್ ಮಾತ್ರ ಕವರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ನಾವಿವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಅಲ್ಲಿ ಎಲ್ಲ ತಿರುಗ್ಬಿಟ್ಟು ಹಾಯ್ ಮಾಡಿಬಿಟ್ರಿ. ಒಂದು ಸ್ನೇಹಿತರು ಬಿಸಿ ಇದ್ದಾರೆ ಡ್ರೈವಿಂಗ್ ಅಲ್ಲಿ. ಅವರು ಏನಾದ್ರು ಟಾಟಾ ಮಾಡಕ್ ಹೋದ್ರೆ ನಾವಿರಲ್ಲ, ಅವ್ರ ಗಾಡಿನೇ ಓಡಿಸ್ಲಿ. ಜಾನು ಹಾಯ್ ಮಾಡು, ಇಲ್ಲಿ ಹಾಯ್, ನೀನು ಹಾಯ್ ಮಾಡು. ಗೈಸ್ ಈಗ ಅಲ್ಲಿದೆ ಬಸ್ಸು, KSRTC ಬಸ್ಸು. ಈಗ ಅಲ್ಲೋಗಿ ಬಸ್ ಹತ್ಬೇಕು ನಾವು. ಇಲ್ಲಿಂದ ಬೆಟ್ಟಕ್ಕೆ ಹೋಗೋದು. ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಸುತ್ತಲೂ ಫಾಗ್ ಇದೆ. ಯಾವ ಲೆವೆಲ್ಗಿದೆ ಅಂದ್ರೆ ಚಿಕ್ಕ ಮಕ್ಳು ತಡ್ಕೊಳೋದ್ ಕಷ್ಟ, ಆ ಲೆವೆಲ್ಗಿದೆ. ಜಾನು ಚೆನ್ನಾಯ್ತಾ? ಚೆನ್ನ ನಡಿ. ಕೈಸ್ ಯಾವ ಲೆವೆಲಿಗೆ ಮೇಲ್ಗಡೆ ಹಿಮ ಇದೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಟೆಂಪಲ್ ಅಂಡ್ ಸುತ್ತಲೂ ಫಾಗ್. ಟೈಮ್ ಬಂದು 11:45 ಆಗ್ಲೇ ಎಲ್ಲ ಹಿಮ ಎಲ್ಲ ಹೊರಟೋಗಿ ಫುಲ್ ಬಿಸಿಲು ಬಂದ್ಬಿಟ್ಟೈತಿ. ಮತ್ತು ನಾವು ಅಲ್ಲಿಂದ ಮುಗಿಸ್ಕೊಂಡು BR ಹಿಲ್ಸ್ಗೆ ಹೋದ್ವಿ. BR ಹಿಲ್ಸ್ ಅಂತಂದರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಅಂದ್ಬಿಟ್ಟು ಶಾರ್ಟ್ ಫಾರ್ಮಲ್ಲಿ BR ಹಿಲ್ಸ್ ಅಂತ ಕರೀತಾರೆ. ಇಲ್ಲೂ ಕೂಡ ಸೇಮ್ ಫೀಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಥಂಡಿ ಜಾಸ್ತಿ ಇದೆ. ಹಂಗನ್ನುತ್ತಾ ಚೆನ್ನಾಯ್ತಾ ಪ್ಲೇಸು? ಇಷ್ಟ ಆಯ್ತಾ ಜನ? ಇಷ್ಟ ಆಯ್ತಾ? ನೋಡೋಣ. ಹ್ಞೂ ಸರಿ ಬಾ. ಇಷ್ಟ ಆಯ್ತಾ ಪ್ಲೇಸ್ ನಿಮಗೆ? ಇಷ್ಟನಾ? ಏನು ಇಷ್ಟ ಆಯ್ತು ಇಲ್ಲಿ? ಏನು ಇಷ್ಟ ಆಯ್ತು? ಏನು ವೆದರ್ ಕೋಲ್ಡ್ ಇದೆ ಅಂದರೆ ವಿಪರೀತ ಕೋಲ್ಡು. ಗೈಸ್ ಇವಾಗ ದೇವಸ್ಥಾನದ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ಫುಲ್ಲು ಮೇಲ್ಗಡೆ ಮಂಜು. ವಾ, ಬೊಟ್ಟಿಕ್ಸ್ಕೊಂಡ ನಾಮ? ನಿಮ್ಮದು ಫಸ್ಟ್ ಟೈಮ ಬರ್ತಾ ಇರೋದು? ಬಾ, ಮೇಲ್ಗಡೆ ಸ್ಟೆಪ್ಸ್ ಎತ್ತಿ ರೀಚ್ ಆದರೆ ಇದು ದೇವಸ್ಥಾನ. ಎಷ್ಟು ಮಂಜಿದೆ ಅಂತಂದರೆ ಅಬ್ಬಾ. ಗೈಸ್ ಇಲ್ಲಿ ಕೋತಿ ಬೇರೆ ಇದೆ, ಹತ್ಕೊಂಡು ಹೋಯ್ತಾ ಇದ್ದಾವೆ. ಹಾಯ್. ಇದು ಕರೆಕ್ಟ್ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತಲೂ ಬೆಟ್ಟದ ಮೇಲೆ ಈ ದೇವಸ್ಥಾನ ಅಂತೂ ಸಖತ್ತಾಗಿದೆ. ಮೋಸ್ಟ್ಲಿ ಕೋತಿಗಳು ತುಂಬ ಜಾಸ್ತಿ ಅನಿಸುತ್ತೆ, ಎಲ್ಲ ಹತ್ತುತ್ತಾ ಇದ್ದಾವೆ. ಇದು ಫುಲ್ಲು ಸ್ವರ್ಗದಲ್ಲೇ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಜನ ಕೋತಿ ಮಿಯಾ ಅನ್ನತ್ತ ಕೋತಿ. ಇದು ದೇವಸ್ಥಾನದ ಹಿಂಭಾಗ. ನನಗಂತೂ ಮಾತಾಡೋದಕ್ಕೆ ಆಗ್ತಿಲ್ಲ, ಫುಲ್ಲು ಚಳಿ ಜಾಸ್ತಿ ಆಗ್ಬಿಟ್ಟೈತೆ ಇಲ್ಲಂತೂ.
ಇಲ್ಲಿ ಹಂದಿದೆ. ಗೈಸ್ ಇಲ್ಲಿ 2 ಹಂದಿ ಇದ್ದಾವೆ. ವಾವ್ ಗೈಸ್ ಇದು ಲಾಸ್ಟ್ ಬೆಟ್ಟದ ತುದಿ ಇದು. ನೀವು ಫಸ್ಟ್ ಟೈಮ ಬಂದಿರೋದು, ಮುಂಚೆ ಬಂದಿದ್ರಾ? ಏನು ಫೀಲ್ ಆಗ್ತೈತೆ ನಿಮಗೆ? ಗೈಸ್ ಇದು ಲಾಸ್ಟ್ ತುದಿಯಿಂದ ತೋರಿಸ್ತಾ ಇರೋ ವ್ಯೂ ಪಾಯಿಂಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲೋ ಮೇಲೆ ಇದ್ರ ಮೇಲೆ ನಿಂತ್ಕೊಂಡಂಗೆ ಫೀಲ್ ಆಗ್ತೈತಲ್ವಾ? ಹ್ಞೂ ಅಲ್ವಾ, ಹಂಗೆ ಫೀಲ್ ಆಗ್ತೈತೆ ನನಗಂತೂ. ಬಿದ್ದೇ ಹೋಗ್ತಿದ್ದೇನೋ ಅನ್ನಿಸ್ತೈತೆ ನನಗಿಲ್ಲಿ ನಿಂತ್ಕೊಂಡು ಸಡನ್ನಾಗಿ ನೋಡಿದ್ರೆ. ಯಪ್ಪ ಏನು ವ್ಯೂ ಪಾಯಿಂಟ್ ಅಂತೀರಾ, ನಿಜವಾಗ್ಲೂ ಸ್ವರ್ಗಕ್ಕೆ ಬಂದಂಗೆ ಆಗ್ತೈತೆ ನನಗೆ. ಏನಂತ ಕೆತ್ತವ್ರೆ? ಹುಚ್ಚಿ ಅಂತೆ, ಯಾರೋ ಹುಚ್ಚ ಬಂದ್ಬಿಟ್ಟು ಹುಚ್ಚಿ ಅಂತ ಕೆತ್ತಾರೋ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಇಲ್ಲ ಅಂತೆ. ಇಷ್ಟ ಇಲ್ಲ ಅಂತ ನೋಡಲಿ. ಹುಲ್ ತಿಂತೈತೆ ಕೋತಿ. ಗೈಸ್ ನಿಜ, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಕೋತಿ ಹುಲ್ ತಿನ್ನೋದು. ಯಪ್ಪ ಇದಿಲ್ಲೇ ಕುತ್ಕೊಂಡೈತೆ. ಮಾಮಿ ಕಣ್ಣು ಕುಕ್ಕುತ್ತಾ? ಕಾಯಿನ ಎತ್ಕೋಬಾರ್ದು. ಈ ಕಾಯಿನ ಏನ್ ಮಾಡ್ತೀಯ? ಈ ಕಾಯಿನ ಏನ್ ಮಾಡ್ತೀಯಾ? ಮಾಮಿಗೆ ಹಾಕ್ತೀಯಾ? ಗೋವಿಂದ 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 ನೋಡಿ ಇಲ್ಲಿ ನೋಡ್ಕೊಂಡು ಹೇಳು, ಗೋವಿಂದ ಹೇಳು. ಮಾಮಿ ಪೂಜೆ ನೋಡೋಣ. ಉದ್ದ ಕ್ಯೂ ಇದೆ, ಕ್ಯೂ ಆದ್ಮೇಲೆ ಹೋಗಿ ನೋಡೋಣ ಮಾಮಿನ, ಆಯ್ತಾ? ಗೈಸ್ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಯಾವುದು ಲೊಕೇಶನ್ ಯಾವ್ದು ನೆಕ್ಸ್ಟ್ ಥಿಂಕ್ ಮಾಡಬೇಕು. ಇನ್ನೂ ಯೋಚನೆ ಮಾಡಬೇಕು, ಯೋಚನೆ ಮಾಡಿಲ್ಲ ನಾವು. ತಲಕಾವೇರಿಗೆ ಹೋದ್ರೆ ಟೈಮ್ ಆಗುತ್ತಾ ಅಂತ ಇಲ್ಲಿಂದ ಹೋಗೋದಕ್ಕೆ. ಕ್ಯೂಟ್ ಬೇಬಿ, ಎಷ್ಟು ಚೆನ್ನಾಗಿದೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಬೇರೆ ಪ್ಲೇಸಸ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.